यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಆಮೇಲೆ ಇವ್ರು ಬಂದ್ರು ಅಲ್ಲಿ ಮಾಡ್ಕೊ ಕೆಲಸ ಆಗ್ತೀವಿ ಸರ್. ಆಮೇಲೆ ಏನು ಇದಕ್ಕಲ್ಲ ಅದ್ರಾಗ ನಾವು ಈ ಸಲ ಹುಡುಗಿರಿಗೆ ಅದೇ ನೋಡಕ್ಕೆ ಹುಡುಗಿಗೆ ನೋಡಕ್ಕೂ ಈ ಸಲ ಬರೋದಿಲ್ಲ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಂದು ಹುಡುಗಿಗೆ ನೋಡ್ಬೇಕಾದ್ರೆ ಈ ಸಲ ಬರೋದಿಲ್ಲ. ಈ ಸಲ ಬರೀ ನೋಡಿ ಮ್ಯಾರೇಜ್ ಮಾಡ್ಕೊತೀನಿ ಮತ್ತು ಯಾವುದು ಸ್ಟ್ರಕ್ಚರ್ ಮಾಡ್ಬೇಕಾದ್ರೆ ಇವತ್ತು ವಾರ್ಡ್ ನಂಬರ್ 34 ಇಬ್ರಾಹಿಂ ರೋಜಾ ಹತ್ರ ಈ ಹಿಂದೆ ಸುಮಾರು ಫ್ಲಡ್ ಆಗ್ತಾ ಇದೆ. ಈ ಸಂಬಂಧಪಟ್ಟಂಗೆ ಈ ಹಿಂದೆ ನಮ್ಮ ಪೂಜ್ಯ ಮಹಾಪೌರರು ಮಾಜಿ ಮಹಾಪೌರರು ಈ ಹಿಂದೆ ಸಾಕಷ್ಟು ವಾರ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಆಗ್ತಕ್ಕಂಥ ಫ್ಲಡ್ ಅನ್ನು ಶಾಶ್ವತ ಪರಿಹಾರ ಮಾಡಬೇಕಂತ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿ ತಿಳಿಸಿದ ಮೇರೆಗೆ ನಾವು ಸುಮಾರು ತಮಗೂ ಗೊತ್ತಿದೆ 1-2 ತಿಂಗಳು ನಾವು ಹೋಗೋದು ಬರೋದು ಮಾಡ್ತಾ ಇದ್ವಿ. ತಮಗೂ ಸಹಿತ ನೋವಿದೆ, ನಮಗೂ ನೋವಿದೆ. ಯಾಕಂತಂದ್ರೆ ಕೆಲಸ ಆಗಿಲ್ಲ ಅಂತಕೊಂಡು ಎಲ್ಲರಿಗೂ ಏನಿದೆ. ಬಟ್ ಸ್ವಲ್ಪ ಈಗಾಗಲೇ ಎಕ್ಸಿಸ್ಟಿಂಗ್ ಒಂದು ಬ್ರಿಡ್ಜ್ ಇರೋದ್ರಿಂದ ಮತ್ತೆ ಅಡಿಷನಲ್ ಬ್ರಿಡ್ಜ್ ಮಾಡಬೇಕಾಗಿದೆ. ನಾಳೆ ಲೆವೆಲ್ಸ್ ಎಲ್ಲ ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು. ಹೀಗಾಗಿ ಸ್ವಲ್ಪ ವಿಳಂಬ ಆಗಿದೆ. ಈಗ ನಾಳೆಯಿಂದ ನಾವು ಈಗಾಗಲೇ ಕಾಂಟ್ರಾಕ್ಟರ್ಸ್ ಎಲ್ಲ ಕ್ಲಿಯರ್ ಮಾಡಿದ್ವಿ. ನಮ್ಮ ಹೊತ್ತು ಸಾಹೇಬರು ಸಹಿತ ಬಂದಿದ್ದಾರೆ. ಈಗ ನಾವೆಲ್ಲ ಸ್ಥಾನಿಕವಾಗಿ ಪರಿಶೀಲನೆ ಮಾಡಿದ್ವಿ. ಈಗ ನಾಳೆಯಿಂದ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆದಷ್ಟು ಒಂದು 2-3 ಮಂತ್ಸ್ ಅಲ್ಲಿ ಈ ಏನು ಕೆಲಸ ಮುಗಿದ್ಮೇಲೆ ಈ ಮುಂಬರುವ ದಿನಗಳಲ್ಲಿ ಏನಾದ್ರು ಮಳೆಗಾಲ ಬಂದ್ರೆ ಶಾಶ್ವತವಾಗಿ ಏನು ಭಾಗವನಕಲ್ಲಿ ಫ್ಲಡ್ ಆಗ್ತಾ ಇದೆ, ಸಾಕಷ್ಟು ಜೀವ ಹಣ್ಣಾಗಿರೋ ಈ ಹಿಂದೆ. ಆಮೇಲೆ ಏನು ಇಬ್ರಾಹಿಂ ರೋಜಾ ಐತಿಹಾಸಿಕ ಮಾನ್ಯುಮೆಂಟ್ಸ್ ಇದೆ, ಇದರಿಂದ ಅಲ್ಲಿ ಈ ಹಿಂದೆ ಎಲ್ಲ ನೀರು ನಿಂತ್ಕೊಂಡು ಸಮಸ್ಯೆ ಆಗ್ತಾ ಇದೆ. ಅದಕ್ಕಾಗಿ ಅದು ಶಾಶ್ವತ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಇದು ಕಾಮಗಾರಿ ಪ್ರಾರಂಭ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಈಗ ನಾವು ನಾಳೆನೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಕಾಂಟ್ರಾಕ್ಟರ್ ಈಗ ನಾವು ಕಾಂಟ್ರಾಕ್ಟರ್ ತಿಳಿಸಿ ಹೇಳಿದ್ವಿ, ಎಲ್ಲ ಲೆವೆಲ್ಸ್ ತೆಗೆದ್ವಿ. ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಸ್ವಲ್ಪ ರೋಡ್ ಡೈವರ್ಟ್ ಮಾಡಬೇಕಾಗುತ್ತೆ. ಸಾರ್ವಜನಿಕರು ಸಹಿತ ಏನು ನಾವು ಪೊಲೀಸ್ ಇಲಾಖೆ ಮುಖಾಂತರ ಟ್ರಾಫಿಕ್ ಅನ್ನು ಡೈವರ್ಟ್ ಮಾಡಿ ಕಾಮಗಾರಿ ಪ್ರಾರಂಭ ಮಾಡ್ತೀವಿ. ಥ್ಯಾಂಕ್ ಯು. ಜನಕ್ಕೇನ ಅನುಕೂಲ ಆಗ್ತಿರ್ತಾರ ಶಾಸಕರು ಪೂಜೆ ಮಾಡಿದ್ರು ಕೂಡ 3 ವರ್ಷದಿಂದ ಕೆಲಸ ಯಾಕೆ ಆಗ್ಲಾಕತ್ತಿಲ್ಲ? ಕೆಲವಷ್ಟು ತಾಂತ್ರಿಕ ಸಮಸ್ಯೆಗಳು ಸ್ವಲ್ಪ ಏನೋ ಇದು ಓನರ್ಶಿಪ್ ಡಿಸ್ಪ್ಯೂಟ್ಸ್, ಆಮೇಲೆ ಸ್ವಲ್ಪ ಜಾಗ ಸಮಸ್ಯೆಗಳು ಇದ್ದು ಇವಾಗೆಲ್ಲ ನಮ್ಮ ಪರ್ತಿ ಸಾಹೇಬರೆಲ್ಲ ಬಹಳ ಕಂಟಿನ್ಯೂಸ್ ಆಗಿ ಸುಮಾರು ನಮ್ಮ 2-3 ತಿಂಗಳು ನಮ್ಮ ಜೊತೆ ಫಾಲೋ ಅಪ್ ಮಾಡಿ ಅವರು ಸಹಿತ ನಮ್ಗೆ ಈ ಹಿಂದೆ ಇರ್ತಕ್ಕಂಥ ಎಲ್ಲ ಏನೇನು ಇಲ್ಲಿ ಘಟನೆಗಳು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ನಾವೆಲ್ಲ ಸ್ಟಡಿ ಮಾಡಿ ಲೆವೆಲ್ಸ್ ತೆಗೆದಿದ್ವಿ. ಯಾಕಂತಂದ್ರೆ ಈ ಶಿವಾಜಿ ಸರ್ಕಲ್ ಈ ನೀರು ಹೋಗೋದು ನೆಕ್ಸ್ಟ್ ಶಿವಾಜಿ ಸರ್ಕಲ್ ಕಂದಕ್ ಮುಖಾಂತರ ಹೋಗ್ಬೇಕಾಯ್ತು. ಅಲ್ಲಿಯೂ ಸಹಿತ ನಾವು ಸಂಪೂರ್ಣ ಡಿಸಿಲ್ಟ್ ಮಾಡಿದ್ವಿ. ಕೋಟೆಗೋಡೆ ಕಂದಕ್ ಮುಖಾಂತರ ನಾವು ಲೆವೆಲ್ಸ್ ತಗೋಬೇಕಾಯ್ತು. ಈ ಹಿಂದೆ ಬ್ರಿಡ್ಜ್ ಮಾಡ್ಬೇಕಾದ್ರೆ ಸ್ವಲ್ಪ ಏನೋ ತಾಂತ್ರಿಕ ಸಮಸ್ಯೆ ಅವಾಗ ಆಗಿಲ್ಲ. ಇಲ್ಲಿ ಸ್ವಲ್ಪ ಪೈಪ್ಲೈನ್ಸ್ ಮೇಜರ್ ಪೈಪ್ಲೈನ್ಸ್, ಹೀಗಾಗಿ ಆ ಟೈಮ್ನ ಸ್ವಲ್ಪ ಏನೋ ಅಡಚಣೆ ಆಗಿ ಅದು ಲೆವೆಲ್ಸ್ ಪ್ರಾಪರ್ ಆಗಿಲ್ಲ. ಅದಕ್ಕಾಗಿ ನಾವು ಈಗೇನು ನೀರು ನಿಲ್ತಾ ಇದೆ ಸುಮಾರು ನಾವು ನೋಡ್ತಾ ಇದ್ದೀವಿ, 3-4 ವರ್ಷ ನೋಡ್ತಾ ಇದ್ವಿ. ಬಹಳ ಸಮಸ್ಯೆ ಇದೆ. ಯಾಕಂದ್ರೆ ಕಂಟಿನ್ಯೂಸ್ ನೀರು ಆಲ್ಮೋಸ್ಟ್ 12 ಮಂತ್ಸ್ ಪೂರ್ತಿ ನೀರು ನಿಂತ್ಕೋತಾ ಇದೆ. ಅದಕ್ಕಾಗಿ ಜನರು ಸಹಿತ ಬಹಳ ಸಮಸ್ಯೆ ಆಗ್ತದೆ. ನಾವು ಕೂಡಲೇ ಕೆಲಸ ಪ್ರಾರಂಭ ಮಾಡ್ತೀವಿ. ಜನ ಏನು ಅನ್ನಕತ್ತಾರ ನೀವು ಬಂದಿಗೆ ಮರ್ದಿಸಿ ಕೆಲಸ ಚಾಲೂ ಮಾಡಿರ್ತೇವೆ ಎಲ್ಲರಿಗೂ ಹೇಳಿಕೆ ಹೋದ್ರಿ, ಅದರ ನಂತರ ಮತ್ತೆ ಮರ್ದಿಸಿ ಇಲ್ಲ ನಾ ಹೇಳಿದಿಲ್ಲ. ಈಗ ನೋಡಿ, ಈಗ ನಾವು ಇದನ್ನ ಒಂದೇ ನಾವು ಅಕಸ್ಮಾತ್ ಮಾಡಿದ್ರೆ ನಾಳೆ ಫ್ಯೂಚರ್ ನೀರು ಹೋಗ್ಬೇಕಾದ್ರೆ ಶಿವಾಜಿ ಸರ್ಕಲ್ ಮುಖಾಂತರ ಹೋಗ್ಬೇಕಾಗಿತ್ತು. ಅಲ್ಲೂ ಸಹಿತ ನಮ್ಗೆ ಸಮಸ್ಯೆ ಇತ್ತು. ಯಾಕಂದ್ರೆ ಹಿಂದೆ ಒಂದು ಕಮಾನ್ ಇದೆ, ಅದನ್ನ ನಾವು ಕ್ಲಿಯರ್ ಮಾಡ್ಬೇಕಂತ ಜಿಲ್ಲಾ ಉಸ್ತುವಾರಿ ಸಚಿವ ಸಾಹೇಬರು ಮತ್ತು ನಮ್ಮ ಹತ್ತು ಸಾಹೇಬರು ಸಹಿತ ನಮ್ಗೆ ಹೇಳಿದ್ರು ಈ ತರ ಇದೆ. ನಾವು ಈ ಹಿಂದೆ 2008 ಈ ತರ ಮಾಡಿದಾಗ ಸಮಸ್ಯೆ ನಾವು ಕಂಡುಹಿಡಿದ್ವಿ. ಅದನ್ನ ತಾವು ಅಲ್ಲಿ ಕ್ಲಿಯರ್ ಮಾಡೋರಿಗೆ ಈ ಕಡೆ ನೀರು ಪಾಸ್ ಆಗಲ್ಲ ಅಂತ ಹೇಳಿದ್ರು. ನಮ್ಮ ಇಂಜಿನಿಯರ್ಸು ಮತ್ತೆಲ್ಲರೂ ಸಹಿತ ಇಲ್ಲಿ ನಮ್ಮೆಲ್ಲ ಕಾರ್ಪೊರೇಟ್ಸ್ ಎಲ್ಲ ಕೂಡಿ ಸಹಕಾರದಿಂದ ಲಾಸ್ಟ್ ಈಗ ಒಂದು 20 ಡೇಸ್ ಬ್ಯಾಕ್ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ವಿಸಿಟ್ ಮಾಡಿ ನೋಡಿದ್ದಾರೆ. ಸಂಪೂರ್ಣ ಶಿವಾಜಿ ಸರ್ಕಲ್ ಏನಾದ್ರು ಈ ಹಿಂದೆ ಆದಿಲ್ ಸಾವ್ರ ಕಾಲದಲ್ಲಿ ಐತಿಹಾಸಿಕ ಒಂದು ಕಮಾನ್ ಇದೆ, ಸಂಪೂರ್ಣವಾಗಿ ನಾವು ಡಿಸಿಲ್ಟ್ ಮಾಡಿ ಕ್ಲಿಯರ್ ಮಾಡಿದ್ವಿ. ಈಗ ನೀರು ಸರಾಗವಾಗಿ ಹರಿತಾ ಇದೆ. ಅಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಹಡಲ್ಸ್ ಇದಾವೆ, ಅದು ಸಹಿತ ಅಲ್ಲಿ ಸಾರ್ವಜನಿಕ ಸಹಕಾರದಿಂದ ಅದು ನಾವು ಕ್ಲಿಯರ್ ಮಾಡ್ತಾ ಇದೀವಿ. ಇಷ್ಟೇ ಕೆಲಸ ಮಾಡ್ತಿರೋ ಏನೋ ಹಿಂದೆ ಕಲ್ಲ ಕಸ ಸಿಕ್ಕಾಪಟ್ಟಿ ಇಲ್ಲ. ಒಂದು ಈಗ ಸದ್ಯಕ್ಕೆ ನಾವು ಟಾಪ್ ಪ್ರಯಾರಿಟಿ ಫಸ್ಟ್ ಇದನ್ನ ಈಗ ನೀರು ಸ್ಟ್ಯಾಗ್ನೆಂಟ್ ನಿಂತ್ಕೊಂಡಿದೆ. ಈಗ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಜೊತೆಗೆ ಏನದು ಡ್ರೈನ್ ಫಿಲ್ಅಪ್ ಆಗಿದೆ ಸಿಲ್ಟ್ ಇಂದ, ಆ ಸಿಲ್ಟು ಸಹಿತ ನಾವು ತೆಗೆಸಾಕಿ ವ್ಯವಸ್ಥೆ ಮಾಡ್ತೀವಿ. ಥ್ಯಾಂಕ್ ಯು. ಕಾಮಗಾರಿ ನಡೆದು ಗೋಡೆ ಇದು ಎಲ್ಲ ಸಾಕಷ್ಟು ಅಪಘಾತ ಆಗ್ತಾ ಇದೆ. ನಿನ್ನೆ ರಾತ್ರಿ ಕೆಲವು ಹುಡುಗರು ಅಲ್ಲಿ ಮಣ್ಣು ಅದ್ರ ಈಗೇನು ಮೇಂಟೆನೆನ್ಸ್ ಕೇಳ್ತಾ ಇದೆ. ಈಗ ಹೊಸ ರಸ್ತೆ ನವಭಾಗ ರಸ್ತೆ ಈಗ ನಮ್ದೊಂದು 70% ಕೆಲಸ ಆಗಿದೆ, CC ರಸ್ತೆ ಆಗಿದೆ. ಇನ್ನೊಂದು 30% ನಮಗೂ ಸ್ವಲ್ಪ ಅನುದಾನ ಕೊರತೆ ಆಗಿರ್ಕಿಲ್ಲ. ಈಗ ಮನೆ ಶಾಸಕರು ಸಹಿತ ನಾವು ರಿಕ್ವೆಸ್ಟ್ ಮಾಡಿದ್ವಿ, మన ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಹೇಳಿದ್ದಾರೆ ಬರ್ತಕ್ಕಂಥ ಅನುದಾನ ಕೂಡಲೇ ಆ ಕಾಮಗಾರಿ ಪೂರ್ಣಗೊಳಿಸಬೇಕಂತ ಹೇಳಿದ್ದಾರೆ. ನಾವು ಸಹಿತ ಆದಷ್ಟು 15-20 ದಿನದಲ್ಲಿ ಅಲ್ಲಿವರೆಗೂ ಸ್ವಲ್ಪ ನಾವೆಲ್ಲ ಬಾಟಲ್ ಫಿಲ್ಲಿಂಗ್ ಮಾಡಿ ಅದು 15-20 ಕೆಲಸ ಪ್ರಾರಂಭ ಮಾಡಿ ನಾವು ಕ್ರಮ ಕೈಗೊಳ್ತೀವಿ. ಮೇಂಟೆನೆನ್ಸ್ ಕೇಳ್ತಾ ಇದ್ದೇನೆ, ಅನುದಾನ ಬದಲಿನಲ್ಲಿ ಮೇಂಟೆನೆನ್ಸ್ ಭಾಳ ಕಡ್ಡಿ ಬಿಟ್ಟಿರ್ತಾರೆ. KSRTC ಬಸ್ ಅಡ್ಡಾಡ್ತಲ್ಲ, ಅಲ್ಲಿ ಅಪಘಾತ ಇಲ್ಲ, ಅದನ್ನ ನಾವು ಮಾಡ್ತೀವಿ. ಪಾಲಿಕೆಯಿಂದ ಏನಿಲ್ಲ ಈ ಬಾಟಲ್ ಫಿಲ್ಲಿಂಗ್ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಓಕೆ ಸರ್, ಇದು ಆಯ್ತು. ಆದ್ರೆ ಒಂದು BLO ಹಿಡಿಸ್ಕೊಟ್ಟಿದ್ರು, ಅಂದ್ರೆ ಒಂದು BLOದು OTP ಅದು ಯೂಸ್ ಮಾಡಿ ಇದು ಮಾಡಕ್ಕೆ
ಆದ್ರೆ ಕಾಂಗ್ರೆಸ್ ಪಾರ್ಟಿದವ್ರು ಎಲ್ಲಿದ್ದಾರೆ, ನೀವೇನು ಆಕ್ಷನ್ ತಗೊಳ್ತಾಗಿರಿ? ಇಲ್ಲ, ಒಂದು ತಮಗೆ ಗೊತ್ತಿರೋ ಹಾಗೆ ನಾವು ಸ್ಪಾಟ್ಲ್ ಇದ್ದೀವಿ. ಅಂದ್ರೆ ಅವ್ರು OTP ಕೊಟ್ಟಿದ್ದಾರೆ, ಈ ತರ ಅವ್ರ ಫಾರ್ಮ್ಸ್ ಅಪ್ಡೇಟ್ ಮಾಡ್ಬೇಕು. ಬಟ್ ನಾವು BLO ನೋಟಿಸ್ ಕೊಟ್ಟಿದ್ದೀವಿ, BLO ಆತರ ಯಾವ್ದು ಕೊಟ್ಟಿಲ್ಲ ಅಂತಕೊಂಡು ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಅವ್ರ ಫಾರ್ಮ್ಸ್, ಅವ್ರ ಕೈಲಿ ಇರ್ತಕ್ಕಂಥ ಫಾರ್ಮ್ಸ್ ಫಿಲ್ಡ್ ಫಾರ್ಮ್ಸ್ ಇದ್ದು. ನಮ್ BLO ಈಗಾಗಲೇ ಫಾರ್ಮ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಡಿಸ್ಟ್ರಿಬ್ಯೂಟ್ ಮಾಡಿದಂತ ಫಾರ್ಮ್ಗಳಿದ್ದು, ಬಟ್ ಪಬ್ಲಿಕ್ ಕೊಟ್ಟಂತ ಪಬ್ಲಿಕ್ ಯಾರು ಕೊಟ್ಟಿದ್ರೆ ನಾವು ಚೆಕ್ ಮಾಡಕ್ ಹೇಳಿದ್ವಿ. BLO ಸಹಿತ ನಾವು ನೋಟಿಸ್ ಕೊಟ್ಟಿದ್ವಿ. ಅದು ನಾವು ಈಗಾಗಲೇ ಜಿಲ್ಲಾಧಿಕಾರಿ ಒಂದು ತನಿಖಾ ತಂಡ ರಚನೆ ಮಾಡಿ ಅದಕ್ಕೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ರೆ ಅದನ್ನ ಕ್ರಮ ತಗೊಳ್ತೀವಿ. ಸರ್, ಮತ್ತೊಂದು ಸಮಸ್ಯೆ, ಒಬ್ರು ಲಮಾನಿ ಪರ್ಪಸ್ ಮುಸ್ಲಿಂ ಕನ್ವರ್ಟ್ ಆಗಿ ಇದು ಮಾಡ್ಕೊಂಡಿರ್ತಾರೆ. ಅವ್ರ ಪ್ರಾಬ್ಲಮ್ ಭಾಳ ಆಗ್ಲತ್ತೈತೆ. ಏನಂತ ಹೇಳಿದ್ರೆ, ಈಗ ಕಾಸ್ಟ್ ಚೇಂಜ್ ಆಯ್ತು, ಮುಸ್ಲಿಂ ಇದು ಆಗಿ ಫಾತಿಮಾ ಅಂತೇಳಿ ಹೆಸರಾಗೈತ್ರಿ. ಈಗ ಅವ್ರಿಗೆ ಏನೈತಿ ಲಿಂಕ್ ಮಾಡ್ಬೇಕಂದ್ರೆ ಲಿಂಕ್ ಆಗ್ಲಾಗ್ತಿಲ್ಲ. ಹೆಂಗ್ ಮಾಡ್ಬೇಕು ಸರ್? ಇಲ್ಲ, ವಿಷಯ ಗೊತ್ತಾಗಲ್ಲ ನಮಗೆ. ಈಗ ಹೌದು, ಫಾತಿಮಾ ಅಂತೇಳಿ ಅದಾರ್ರಿ ಅವ್ರು. ಆನಂತರ ಈ ಕಡೆ ಅಂತ ಹೇಳಿದ್ರೆ ಲಮಾಣಿ ಅವರು. ಈಗ ಅವ್ರಿಗೆ ಏನೈತಿ ಮ್ಯಾಪಿಂಗ್ ಆಗ್ಲಾಕತ್ತಿಲ್ಲ ಆಧಾರ್ ಕಾಸ್ಟ್ ಆಗಿ. ಅಂದ್ರೆ ಅವರು ಮತಾಂತರ ಇದಾರ ಅಂತ ಹೇಳ್ತಿದ್ರಿ. ಅದು ಏನಿದೆ ಮ್ಯಾಪಿಂಗ್ ಆಗೋದು. ಈಗ ಒಂದಂದ್ರೆ ಅವರು ಪೂರ್ವಜರ ಹೆಸರಿಗೆ ಅವ್ರು ಮ್ಯಾಪಿಂಗ್ ಮಾಡ್ಕೋಬೇಕು. ಒಂದು ಅಕಸ್ಮಾತ್ ನೇಮ್ ಚೇಂಜ್ ಆಗಿತ್ತು ಅಂದ್ರೆ ಆಟೋಮೆಟಿಕ್ ಅದು ಅನಾಮಲಿಸ್ ಅಲ್ಲಿ ಬರುತ್ತೆ. ನೋಟಿಸ್ ಕೊಡ್ತೀವಿ, ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಟ್ಟರೆ ಹೋಟೆಲ್ ಲಿಸ್ಟ್ ಏನ್ ತೊಂದರೆ ಆಗಲ್ಲ, ಏನ್ ತೊಂದರೆ ಆಗಲ್ಲ. ಯಾವುದೇ ಕಾರಣಕ್ಕೂ ಅವರು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಈಗಾಗಲೇ ಎಕ್ಸಿಸ್ಟಿಂಗ್ ಹೋಟೆಲ್ ಲಿಸ್ಟ್ ಹೆಸರು ಇರ್ತಂದ್ರೆ ಯಾವ ಜನದು ಸಹಿತ, ಯಾವ ಮತದಾರ ಸಹಿತ ಯಾವ್ದು ಹೋಟೆಲ್ ಲಿಸ್ಟ್ ಹೆಸರು ಹೋಗಲ್ಲ. ನಾವು ಅದು ನೋಟಿಸ್ ಬಿಡಲಿ ಸಂಬಂಧಪಟ್ಟ ನಾವು ನೋಟಿಸ್ ಕೊಟ್ಟ ಮೇಲೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅಷ್ಟೇ ಅವ್ರ ಹೋಟೆಲ್ ಲಿಸ್ಟ್ ಹೆಸರು ಬರುತ್ತೆ, ಯಾವ್ದು ತೊಂದರೆ ಇಲ್ಲ. ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ತಾ ಇದೀನಿ. ಇನಾಮಿನೇಷನ್ ಫಾರ್ಮ್ ನೀವು ಕೊಡಾಕತ್ತಿಲ್ಲ ಸರ್, ಏನಾಗುತ್ತೆ? ಒಬ್ಬರ ಮಹಿಳೆ ಹೆಸರು ಅವ್ರ ಫೋಟೋ ಬರ್ತಾ ಇದೆ, ಹೆಸರು ಗಂಡದ್ ಬರ್ತಾ ಇದೆ, ವೋಟರ್ ಐಡಿಯಲ್ಲಿ ಅವ್ರ ಹೆಸರು ಇದೆ. ಅವ್ರು ಏನ್ ಮಾಡ್ಬೇಕು? ಅಥವಾ ತುಂಬಬೇಕು ಇಲ್ಲ ಏನ್ ಮಾಡ್ಬೇಕು? ಇನಾಮಿನೇಷನ್ ಫಾರ್ಮ್ ಅವರು ಫೋಟೋ ಬಂದಿರ್ತಾರೆ, ಹೆಸರು ಅವ್ರ ಗಂಡದ್ ಬರಾಕತ್ತಾರೆ, ವೋಟರ್ ಐಡಿ ಇವ್ರ ಹೆಸರು ಏನಿದಾವ್, ಬಟ್ ಮ್ಯಾಪಿಂಗ್ ಆಗೇ ಅವ್ರು ಅಂತವು ಯಾವ್ದಾದ್ರು ಒಂದು ನಮಗೆ ಬಂದಿದೆ. ಒಂದೇ ಎಪಿಕ್ ಕಾರ್ಡ್ಗೆ 2 ವೋಟಿಂಗ್ ಕಾರ್ಡ್ ಅಂತ ಒಂದು ಕಂಪ್ಲೇಂಟ್ ಬಂತು. ಅದೇನು ಟೆಕ್ನಿಕಲ್ ಎರರ್ಸ್ ಯಾವ ರೀತಿ ಆಗಿದ್ದಕ್ಕೂ ಸತ್ತಲ್ಲಿ ನಾವು ಚೆಕ್ ಮಾಡಕ್ ಹೇಳಿದ್ವಿ. ಜೊತೆಗೆ ಆತರ ಆದಂತರು ಸಹಿತ ನಾವು ಫಾರ್ಮ್ ನಂಬರ್ 6 ಹಾಕಿ ಅದನ್ನ ಕ್ಲಿಯರ್ ಮಾಡಕ್ ಹೇಳಿದ್ವಿ. ತಾವು ಏನ್ ಹೇಳ್ತಿದ್ರಿ ಅಂತ ನಮಗೆ ಗಮನಕ್ಕೆ ಬಂದಿಲ್ಲ, ಬಟ್ ಅದನ್ನ ತಾವು ಮಾಹಿತಿ ಕೊಟ್ಟರೆ ನಾವು ಕಂಪ್ಲೇಂಟ್ ಚೆಕ್ ಮಾಡ್ತೀವಿ. ಇಲ್ಲ, ನಾವು ತಮಗೆ ಸ್ಪೆಸಿಫಿಕ್ ಆಗಿ ಯಾವ್ದು ಅಂತ ನಾವು ಚೆಕ್ ಮಾಡಕ್ ಹೇಳ್ತೀವಿ. ಸರ್, ಒಂದ್ ಏನಾಗೈತೆ ಅಂದ್ರೆ, ಈಗ ಆಲ್ರೆಡಿ ಮೊದಲ ವೋಟರ್ ಲಿಸ್ಟ್ ನಾಗ ಹೆಸರಿದ್ದು, ಹೆಸರಿದ್ದ ID ಕಾರ್ಡ್ ಅದಾವ. ವೋಟರ್ ಲಿಸ್ಟ್ ನಾಗ ಹೆಸರು ಇರ್ಲಿಲ್ಲ ಅಂದ್ರೆ ID ಕಾರ್ಡ್ ಆಗುದೇ ಇಲ್ಲ. ಇದು ನಿಮಗೂ ಗೊತ್ತದೆ, ನಮ್ಮೆಲ್ಲರಿಗೂ ಗೊತ್ತಿದೆ ಅಂತ ವಿಷಯ. ಅಂತವ್ರು ಡಿಲೀಟ್ ಆಗ್ಯಾವ, ಅವ್ರು ಫಾರಂ ತುಂಬಲಾಕ ಅವ್ರಿಗೆ ಪ್ರೊವಿಷನ್ ಇಲ್ಲ. ಅವ್ರು ಏನ್ ಮಾಡ್ಬೇಕು? ಈಗ ಒಂದು ನಮ್ಗೆ ಗೊತ್ತಿರಲಿ, ಸುಮಾರು ಜನ ನನಗೆ ಒಂದು 15-20 ಜನ ಹೆಸರು ಡಿಲೀಟ್ ಆಗಿದ್ದಕ್ಕೆ ಬಂದಂತ ಉದಾಹರಣೆಗಳಿದಾವೆ. ಅಂದ್ರೆ ಅವ್ರು ಈ ಹಿಂದೆ ಓಲ್ಡ್ ವೋಟಿಂಗ್ ಕಾರ್ಡ್ ಇದೆ, ಆಮೇಲೆ ನಮ್ಮಲ್ಲಿ ಮತದಾರ ಪಟ್ಟಿಲಿ ಹೆಸರಿಲ್ಲ. ನಾವು ಈಗ ಚೆಕ್ ಮಾಡ್ಲಿಕ್ಕೆ ಅಲ್ಲೋ ಡಿಲೀಟ್ ಅಂತ ತೋರಿಸ್ತಾ ಇದೆ. ಏನ್ ಅವ್ರು ಫಾರ್ಮ್ 7 ಅಕಸ್ಮಾತ್ ಡಬಲ್ ಇತ್ತಕೊಂಡ್ ಅಕಸ್ಮಾತ್ ಫಾರ್ಮ್ ನಂಬರ್ 7 ಹಾಕಿದಾರೋ, ಅಥವಾ ಅದು ಯಾವ ರೀತಿ ಡಿಲೀಟ್ ಆಗಿದ್ಕೊಂಡು ಇತ್ತೀಚೆಗೆ 1 ಇಯರ್ ಒಳಗಡೆ ಇರ್ತಕ್ಕಂಥ ಡಿಲಿಷನ್ ಆಪ್ಷನ್ಸ್ ಯಾವ ಕಾರಣಕ್ಕೂ ಡಿಲೀಟ್ ಆಗಬೇಕು. ನಾವು ಏನು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮಾಡ್ತೀವಿ ಎಲ್ಲ ನಮ್ಮ ಮಾಹಿತಿ ಸಿಗುತ್ತೆ. ಬಟ್ ಈ ಹಿಂದೆ 2 ವರ್ಷ ಹಿಂದೆ 2023-24 ಆದಂತ ಮಾಹಿತಿ ನಮ್ಗೆ ಯಾವ್ದು ಸಿಗ್ತಾ ಇಲ್ಲ. ಅಂತವ್ ಏನಾದ್ರು ಅಕಸ್ಮಾತ್ ಡಿಲೀಟ್ ಆಗಿದ್ರೆ ಅವ್ರು ನಾವು ಫಾರ್ಮ್ 6 ಕೊಟ್ಟು ಎಡಿಟ್ ಮಾಡ್ತಾ ಇದೀವಿ. मैं अब्दुल रज़ाक वर्ती, एक्स कॉर्पोरेटर, वार्ड नंबर 34 में आज कमिश्नर को बुलाया था, इसलिए कि यहाँ पे जो पानी का जो समस्या है बागवान कॉलोनी के सामने, यहाँ बागवान कॉलोनी से लेते हुए पूरा शिवाजी सर्कल तक का एक एस्टिमेट बनाने लगाए थे हम लोग। लगातार 2 साल की मेहनत के बाद आज कुछ उसका ये मिला है, क्योंकि आप जानते हैं शिवाजी सर्कल में जो ऊपर ये मट्टी वगैरह भरने के बाद, उससे पहले एक बार हम 2009 में जो बारिश हुआ था उस टाइम में हमने अशोक कमिश्नर जो थे पहले के, तो उनको लेके हम वहाँ पे नीचे जो कमान है, जो आदिल शाही के ज़माने में कमान है, उस कमान को निकालने के लिए हम हाथ पकड़ने के बाद आज ये भी लोग उसी तरह से आज वो कमान को निकाले हैं। जो लास्ट 10-15 दिन पहले MP पाल साहब को लगा के दिखा के काम किए हैं। तो जैसे ही वो होगा तो यहाँ पे हमें पानी का लेवल, यहाँ जो अभी पहले जो सीढ़ी थी उसके लेवल ये सीढ़ी बनाए थे, तो इसलिए नई सीढ़ी बना के उसको लेवल परमिट करने के लिए वो काम किए हैं। तो आज कमिश्नर, पूरी AWSC वगैरह सब लोग आए थे, तो देखने के बाद हमें उनको बहुत पूछने के बाद वो काम आज से या कल से काम शुरू करते हैं। बोले ज़्यादा से ज़्यादा सोमवार दिन ये काम शुरू होता है, यहाँ के लोगों को राहत मिलेगी। और ये लोग जब भी कभी छोटा बारिश आता है तो बागवान कॉलोनी, इधर मुजौर गली और इधर शाली नगर, ये सब एरिया में पानी खड़ा होता है। तो पानी जाने का एक वाहिद रास्ता है, इसलिए ये काम करना बेहद ज़रूरी है। तो ये लोगों को आज ये काम हो गया तो समझो कि ये
पानी जितना भी आता कि नहीं वो पानी यहाँ से चले जाएगा। बाद में जो मक्का दरवाजा से होते हुए गौरीवंश साहब से होते हुए शिवाजी सर्कल से मुकातरा उधर हमारे शाहपुर दरवाजे जाएगा, शाहपुर दरवाजे से लेके उधर महावीर कॉलोनी के जाएगा, महावीर कॉलोनी से बिजली हॉस्पिटल के पास जाके इंडी रोड को ये टच होता है। इसके लिए परसों वीडियो में एमपी पाटिल साहब एक 5 करोड़ रुपए का सैंक्शन भी किए हैं, तो उधर का भी काम हो गया तो इधर कहीं भी पानी नहीं ठहरेगा। ये होने तक हम लोगों को तकलीफ है, तो ये हुए तक आप लोगों से गुजारिश करता हूँ कि आप कोऑपरेट करें। और जब तक ये होता है तो इस बार अगर ये पूरा काम हुआ तो अभी कभी भी बरसात आएगा तो पानी नहीं रुकेगा, आप लोगों को इसकी राहत मिलेगी और ये काम 100% सक्सेस होगा। टोटल एस्टिमेट कितने का है? ये टोटल एस्टिमेट तो बहुत है, मगर अभी जितना जरूरत के हिसाब से है उसे करना है, क्योंकि जो कोट दीवार है पूरा हमने जब मेयर थे हमारे मिसेस उस टाइम में क्या किए थे कि पूरा कोट दीवार का एक जायजा लिए थे। कम से कम वहाँ 100 करोड़ रुपए का काम है। वो इतने पैसे हमारे पास नहीं रहने की वजह से तो हम लोग हंत में काम कर रहे हैं। लास्ट ईयर जो है उधर जुमा मस्जिद की तरफ उधर का काम डीशल्टिंग कराए हैं, अब ये बार एमपी पाटिल साहब इधर का भी करा रहे हैं। तो एक एक होगा पूरी कोट दीवार को सराउंड एरिया में अगर हमारा बॉक्स टॉयलेट हमें बनाए तब बीजापुर में पानी नहीं डरता, तब तक ये समस्या बीजापुर के लोगों को रहेगी। आपसे उम्मीद करिए कि आते आते एक दिन एक हंत के मुताबिक पूरे बीजापुर का मसला ये हल होगा। सर देखने में आता है बीजापुर में कहीं पर भी काम स्टार्ट होगा तो एंड होने की डेट नहीं रहती, कभी 5 साल 2 साल 3 साल काम चलता है। ये काम जो है कितने साल में कंप्लीट होगा, कितने दिनों में कंप्लीट होगा? देखो ऐसा थोड़ी नहीं होता, क्योंकि कॉन्ट्रैक्टर जो रहते हैं उनका पेमेंट का मसला रहता है। तो कमिश्नर अभी हर एक एरिया में जाकर देखो जल्दी से काम कराने की कोशिश कर रहे हैं, पर इसके बावजूद भी क्या है एक टाइम लिमिट रहता है। ये काम होना है तो इतने महीने में होना है, इतने साल में होना बोल के उसके मुताबिक अगर कोई टेक्निकली प्रॉब्लम आया तो ज्यादा लेट होता है, वरना लेट होने की जरूरत नहीं पड़ती। अभी किस तरह यहाँ पर घर गिराकर आपके लिए बनाया जाएगा, किस तरह से? किसी के घर यहाँ पे कोई घर नहीं गिराई जाएगी, क्योंकि घर गिराने का मसला खत्म हो चुका है। यहाँ पे जो पानी जाने के लिए रास्ता करना है उस पानी जाने के रास्ते के लिए हम कोशिश कर रहे हैं ताकि कोई घर को पानी न घुसे और वो गिराने का नाम न आए, ताकि वो लोग सेफर साइड में रहें। तो जैसे ही पानी चले जाएगा तो आप जानते हैं ये अतालटी करमुचनाल इधर खजापुर की तरफ से पूरा पानी आके ये पहला पॉइंट है पानी बीजापुर में आना। इसके बाद सीधा इधर मक्का दरवाजे से होते हुए ये मीनाक्षी चौक को जाएगा, ताज बोड़ी को जाएगा, क्या नौबाग को जाएगा, और बाद में इधर से होते हुए थाल बोड़ी को जाएगा, थाल बोड़ी से होते हुए जैसी टाकी के सामने PN ये ऑफिस है वहाँ जाएगा, वहाँ से होते हुए इंडी रोड को जाएगा, इंडी रोड से होते हुए फिर उसके बाद इंडी रोड को आएगा। तो ये पैसा जाने का रास्ता ये नेचुरल रास्ता है, राजकौले है, तो इसलिए ये पानी यहाँ पे सब जगह पैक होने की वजह से पानी रुक रहा है, वरना पानी नहीं रुकता था। ये हम लोग भी इसके जिम्मेदार हैं, जिन्होंने आजू बाजू घर हैं वो पैक करें, अतिक्रम करें, तो ये मसला भी है। उन लोगों को भी देखना पड़ता है या कॉर्पोरेशन को भी देखना पड़ता है, ये देख के काम कराना पड़ता है। इसमें जरा थोड़ा बहुत टाइम ज़्यादा कम होता है, आपसे संभालने को अगर करेंगे तो कोई दिक्कत नहीं होगी। इंशाल्लाह सब एरिया में पानी जो ठहरने का मसला है वो पानी मतलब खत्म होता है। एक बार कोट दीवार के आजू बाजू का एरिया डीशल्टिंग करके बॉक्स कॉल्वेट अगर करेंगे तो 100% पानी चले जाए। शुरू होने की कितनी संभावना है? इससे पहले भी बुद्धि बजा की गई शासक द्वारा, अब वो MLA के बारे में मैं कुछ नहीं कहूँगा, क्योंकि वो झूठा आदमी है, उसके बारे में बोलते बैठे तो कितना भी बोले तो कम है। मगर ये अभी कल सोमवार से पहले या सोमवार के दिन काम शुरू होगा, अगर नहीं शुरू हुआ तो हम JCB लगा के फोड़ के यहाँ का पानी काटेंगे। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे ना किसी के विरोध में जाएंगे। हमारे कदम सच के साथ।